11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದು. ಆರ್ಸಿಬಿ ಕಪ್ಗೆ ಮುಟ್ಟಿರೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ್ನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದು. ಆರ್ಸಿಬಿ ಕಪ್ಗೆ ಮುಟ್ಟಿರೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ್ನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದು. ಆರ್ಸಿಬಿ ಕಪ್ಗೆ ಮುಟ್ಟಿರೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ್ನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದು. ಆರ್ಸಿಬಿ ಕಪ್ಗೆ ಮುಟ್ಟಿರೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ್ನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ ಡಿಸಿಎಂ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದು. ಆರ್ಸಿಬಿ ಕಪ್ಗೆ ಮುಟ್ಟಿರೋದು, ತಬ್ಬಿಕೊಳ್ಳೋದು, ಆರ್ಸಿಬಿ ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ್ನ ಯಾರ್ದೋ ಗಳಿಕೆಯನ್ನ
ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ DCM ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದಿದು. RCB ಕಪ್ಗೆ ಮುತ್ತಿರೋದು, ತಬ್ಬಿಕೊಳ್ಳೋದು, RCB ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ DCM ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದಿದು. RCB ಕಪ್ಗೆ ಮುತ್ತಿರೋದು, ತಬ್ಬಿಕೊಳ್ಳೋದು, RCB ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಸಿಎಂ DCM ಪರಮೇಶ್ವರ್ ರಾಜೀನಾಮೆ ಕೊಡಲೇಬೇಕು. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಆಗ್ರಹ ಮಾಡಿರೋದಿದು. RCB ಕಪ್ಗೆ ಮುತ್ತಿರೋದು, ತಬ್ಬಿಕೊಳ್ಳೋದು, RCB ವಿಜಯೋತ್ಸವವನ್ನು ಸರ್ಕಾರ ವಿಜೃಂಭಿಸಿದ್ದು ತಪ್ಪಿದು. ಕಾಂಗ್ರೆಸ್ ವಿರುದ್ಧ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ವಿಜಯೋತ್ಸವನ ಯಾರ್ದೋ ಗಳಿಕೆಯನ್ನ ಸರ್ಕಾರ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಇವೆಲ್ಲವೂ ಕೂಡ. ಇವನ್ನ ತಂದು ಅಂತ ಹೇಳಿ ಮಾಡ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹೋಗಿ ಕಪ್ನ ಎತ್ತೋದು, ಕಪ್ನ ಮುತ್ತಿಡೋದು, ಕಪ್ಪಿಗೆಲ್ಲ ಅದನ್ನು ಕೂಡ ಹಗ್ ಮಾಡೋದು ಇರಬಹುದು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಲ್ಲಿ ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ